ಶಿಗ್ಗಾವಿ ತಾಲೂಕಿನ ಹೋತನಹಳ್ಳಿ ಭಾಗದ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಸಮರ್ಪಕ ವಿದ್ಯುತ್ ಸಿಗುತ್ತಿಲ್ಲ ಎಂಬ ದೂರುಗಳಿದ್ದವು. ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸಿ ಹೆಸ್ಕಾಂನಿಂದ ಸಮರ್ಪಕ ವಿದ್ಯುತ್ ಪೂರೈಸುವ ಕಾಮಗಾರಿಗೆ 38 ಲಕ್ಷ ರೂಪಾಯಿಯ ಅನುದಾನವನ್ನ ನೀಡಲಾಗಿದೆ ಎಂದು ಹೆಸ್ಕಾಂ ಅಧ್ಯಕ್ಷರಾದ ಸೈಯದ್ ಅಜೀಂ ಫೀರ್ ಖಾದ್ರಿ ಅವರು ತಿಳಿಸಿದರು. ಶಿಗ್ಗಾವಿ ತಾಲೂಕಿನ ಬಂಕಾಪುರ ಹೋತನಹಳ್ಳಿ ಗ್ರಾಮಗಳಿಗೆ ಸಮರ್ಪಕ ವಿದ್ಯುತ್ ಪೂರೈಸುವ ಕಾಮಗಾರಿಗೆ ಹೋತನಹಳ್ಳಿ ಗ್ರಾಮದಲ್ಲಿ ಭೂಮಿ ಪೂಜೆಯನ್ನ ನೆರವೇರಿಸಿ ಮಾತನಾಡಿದ ಅವರು, ರೈತರು ದೇಶದ ಬೆನ್ನೆಲುಬು, ಅವರಿಗೆ ಸರಿಯಾಗಿ ವಿದ್ಯುತ್ ಒದಗಿಸುವುದು ನಮ್ಮ ಕರ್ತವ್ಯ. ಈ ಯೋಜನೆಯಿಂದ ಬಂಕಾಪುರ ಹಾಗೂ ಹೋತನಹಳ್ಳಿ ಭಾಗದ ಜನರಿಗೆ ವಿದ್ಯುತ್ ಕೊರತೆಯನ್ನ ನೀಗಲಿದೆ ಎಂದರು. ಈ ವೇಳೆ ಕಾಮಗಾರಿಗೆ ಚಾಲನೆಯನ್ನ ನೀಡಿದ ಹೆಸ್ಕಾಂ ಅಧ್ಯಕ್ಷರನ್ನ ಗ್ರಾಮಸ್ಥರು ಸನ್ಮಾನಿಸಿದರು. ಈ ಸಂದರ್ಭದಲ್ಲಿ ಸಿದ್ದನಗೌಡರ್ ಪಾಟೀಲ್, ಗುಡ್ಡಪ್ಪ ಬಳ್ಳಾರಿ, ಆಂಜನೇಯ ಗುಡಗೇರಿ, ಶಂಕರಣ್ಣ ಕಟಗಿ, ಗದಿಗೆಪ್ಪ ಬಳ್ಳಾರಿ, ನೂರ್ ಅಹಮದ್ ದ್ಯಾಮನಕೊಪ್ಪ, ಮಾಬೂಬಲಿ ಕಲ್ಯಾಣ, ಬಸವಣ್ಣಪ್ಪ ಹುಣಸಿಕಟ್ಟಿ, ಸಿದ್ದಲಿಂಗಪ್ಪ ತೋಟದ್ ಮತ್ತು ಹೆಸ್ಕಾಂ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಸುರೇಶ್ ಎಲಿಗಾರ್, 9 ಲೈವ್ ನ್ಯೂಸ್, ಶಿಗ್ಗಾವಿ.